ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಕೆಪ್ಪೆಪಾಳ್ಯದ ಶ್ರೀ ಗುಡ್ಡದ ಗಾಯತ್ರಿ ದೇವಾಲಯದಲ್ಲಿ ಧರ್ಮದರ್ಶಿ ಸುರೇಶ್ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥ ಮಹಾಚಂಡಿಕಾ ಹೋಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹಲವಾರು ಭಕ್ತರುಗಳು ಗುಡ್ಡದ ಗಾಯತ್ರಿ ದೇವಾಲಯಕ್ಕೆ ಆಗಮಿಸಿ ಚಂಡಿಕಾ ಹೋಮದಲ್ಲಿ ಭಾಗವಹಿಸಿ ಗಾಯತ್ರಿ ದೇವಿಯ ದರ್ಶನ ಪಡೆದು ಪುನೀತರಾದರು. ವಿಶೇಷವೆಂದರೆ ಬ್ರೆಜಿಲ್ನಿಂದ ಬಂದಂಥ ರಫೇಲ್ ಎಂಬ ವ್ಯಕ್ತಿಯು ಈ ಕ್ಷೇತ್ರಕ್ಕೆ ಬಂದು ತಮ್ಮ ಅನಿಸಿಕೆಯನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ಸುರೇಶ್ ಅವರು ನಮಸ್ತೆ. ನಮಸ್ಕಾರ. ಇವತ್ತು ಗುಡ್ಡದ ಗಾಯತ್ರಿ ತಮ್ಮ ಆರಾಧ್ಯ ದೇವ ಗಾಯತ್ರಿ ದೇವಿಯ ದೇವಸ್ಥಾನದಲ್ಲಿ ಚಂಡಿಕಾ ಹೋಮವನ್ನು ಮಾಡಿಸಿದ್ದೀರಾ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಇದು ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಕೆಲವೊಂದು ಮನುಕುಲದ ಒಳಿತಿಗೋಸ್ಕರ ಈ ಒಂದು ಮಹಾಚಂಡಿಕಾ ಅಂತ ನಾವು ಹಮ್ಮಿಕೊಂಡು ಇದಕ್ಕೆ ಬೆನ್ನೆಲುವಾಗಿ ಮೇಡಮ್ ಉಮೇಶ್ ಕತ್ತಿ ಅವರ ಒಂದು ಅವರ ಒಂದು ಸಹಕಾರದೊಂದಿಗೆ ನಮ್ಮ ಟೀಮ್ ಎಲ್ಲರೂ ಸೇರಿ ಇವತ್ತು ಈ ಒಂದು ಚಂಡಿಕಾ ಮತ್ತು ಈ ಜಾಗಕ್ಕೂ ಕೂಡ ಶಕ್ತಿ ಬರಬೇಕು ಮತ್ತು ಇಲ್ಲಿ ಅಮ್ಮನವರ ದೇವಾಲಯ ಕೂಡ ಅತಿ ಶೀಘ್ರದಲ್ಲಿ ಬೇಗ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಎಲ್ಲ ಸೇರಿ ನೆರವೇರಿಸ್ತಾ ಇದ್ದೀವಿ. ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ? ಇದು ನಿನ್ನೆಯಿಂದ ಶುರುವಾಯಿತು. ಪುಣ್ಯಾಹ, ಗಂಗಾ ಪೂಜೆ ಮತ್ತು ಗಣಪತಿ, ಗಾಯತ್ರಿ, ಮಹಾಲಕ್ಷ್ಮಿ ಮತ್ತು ಸುದರ್ಶನ, ಮೃತ್ಯುಂಜಯ ಇವರು ಮತ್ತು ಮಹಾಚಂಡಿಕಾ ಈ ಒಂದು ದೇವತೆಗಳನ್ನ ಆಹ್ವಾನ ಮಾಡಿ ಮತ್ತು ಮಂಡಲಾರಾಧನೆ ಅಂತ ಮಾಡಿದ್ದೀವಿ. ತದನಂತರ ಹೋಮಾವನಾದಿಗಳನ್ನ ಮಾಡಿ. ಈ ಕ್ಷೇತ್ರದ ಮಹಿಮೆ? ಈ ಕ್ಷೇತ್ರಕ್ಕೆ ಯಾರೇ ಬಂದರೂ ಒಳ್ಳೆಯದಾಗಿದೆ. 99% ಎಲ್ಲರಿಗೂ ಆಯ್ತಾ ಇದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಮತ್ತು ಯಾರೇ ಬಂದು ಯಾವುದೇ ಥರದ ಕಾಯಿಲೆ ಕಸಾಲೆ ಇದ್ದರೂ ಕೂಡ ಅಮ್ಮನವ್ರು ಬಂದು ಸಂಕಲ್ಪ ಮಾಡ್ಕೊಂಡು ಹೋದವರಿಗೆ ಒಳ್ಳೆಯದಾಗಿದೆ. ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ 3 ದಿವಸ ದಾಸೋಹ ಕೂಡ ಇರ್ತದೆ. ಯಾರನ್ನೂ ಹಣ ಕೇಳಲ್ಲ, ಪ್ರೀತಿಯಿಂದ ಬರ್ಬೋದು. ಅಮ್ಮನವ್ರ ಸೇವೆ ಮಾಡಿ ನಮಗೆ ಸಹಕರಿಸಿ ಅಂತ ಕೇಳ್ತೀವಿ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಹಂಗೇರು ಅವ್ರು ಬ್ರೆಜಿಲಿಂದ ಬಂದಿರೋದು, ಅಲ್ಲಿಂದ ಹಿಂಗೆ ಬ್ರೆಜಿಲಿಂದ ಕೂಡ ಬಂದಿದ್ದಾರೆ. ಒಂದು ನಿಮಿಷ, ಅವ್ರು ಬ್ರೆಜಿಲಿಂದ ಬಂದಿದ್ದಾರೆ. ಈ ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಂಡು ಅನ್ನೋದನ್ನ ಹೇಳು. ಇವರು ಬ್ರೆಜಿಲಿಂದ ಕೂಡ ಬಂದರೆ ಅಮ್ಮನವರ ಒಂದು ಮಹಿಮೆ ತಿಳ್ಕೊಂಡು ಅವರು ಅವರ ಒಂದು ಇದಕ್ಕೋಸ್ಕರ ಅವ್ರಿಗೂ ಒಂದು ಒಳ್ಳೆಯದಾಗಿರೋದಕ್ಕೋಸ್ಕರ ಎಲ್ಲರಿಗೆ ಅಮ್ಮನವ್ರನ್ನ ನೋಡಲೇಬೇಕು ಅಂತ ಅಲ್ಲಿಂದ ಬಂದಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಿದೆ. ಇನ್ನು ಮುಂದೆ ಅವ್ರು ಇನ್ನೂ ಚೆನ್ನಾಗಿ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತೀವಿ.
Mr. Raphael, where did you come from? I came from Brazil, sir. The goddess Gayatri, you like God? As I was telling him, I believe in any religion that teaches us to be good people, teaches us humanity, teaches us to be good itself, you know, like. Yes, sir. And I like to experience this kind of things. It was my first time doing puja. How would you know this place? How do you know? My friend took me here because her mother is kind of organizing this puja. So priest says, Goddess Gayatri Mata give world peace and fraternity, communal harmony. So we are worshipping Gayatri Mata. Maha Chandika Hema, the goddess Agni, fire god, you know. So we are all devotees. Loka Kalyana means world peace. World peace. Yes, sir. Yes, ಅದಕ್ಕೋಸ್ಕರ ಮಾಡಿರೋದು. There's a great meaning, sir. yes, sir. World peace. Yes, sir. How do you feel this puja? I love this experience, sir. I'm also a documentary photographer, a street photographer, so I record everything today. Also, if you guys want to show this, I can share that to you. All those pictures. It was amazing. And today is my birthday as well, so it was a great gift for me. Thank you, Mr. Raphael. Please, you come next time with your friends. Yes, I will come. ಥ್ಯಾಂಕ್ ಯು. ಶ್ರೀ ಉಮೇಶ್ ಕತ್ತಿ ಅವರ ವಂಶಸ್ಥರು ತಾವು ಕೆಂಪೇಗೌಡರ ನಾಡಿಗೆ ಬಂದಿದ್ದೀರಿ, ಸ್ವಾಗತವನ್ನು ಬಯಸ್ತೇವೆ. ಗುಡ್ಡದ ಗಾಯತ್ರಿ ದೇವಿಗೆ ಪೂಜೆ ಸಲ್ಲಿಸಿದಿರಿ, ತಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಳಿ. ಏನಿಸ್ತು? ಆ್ಯಕ್ಚುಲಿ ಇದು ರಾತ್ರಿಯಿಂದ ಎಲ್ಲರೂ ಸೇರಿ ತಯಾರಿ ಮಾಡಿದ್ದಾರೆ. ಫುಲ್ ಇಲ್ಲಿರೋ ದೇವರು ಅಲ್ಲಿರೋ ದೇವರು ಬಂದಿದ ತಕ್ಷಣ ತುಂಬ ಪಾಸಿಟಿವ್ ಥಾಟ್ಸ್ ಇರುತ್ತೆ. ಅದನ್ನು ಅಷ್ಟು ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ, ಅದನ್ನೆಲ್ಲರೂ ಫೀಲ್ ಮಾಡ್ಕೊಬೇಕು. ಅದಾದಮೇಲೆ ಮೋಸ್ಟ್ಲಿ ಏನಕ್ಕೆ ನಮ್ಮ ಹಿಂದೂಯಿಸಮ್ನ ಎನ್ಕರೇಜ್ ಮಾಡ್ತೀವಿ ಅಂದರೆ ಇದೊಂದು ಪಾಸಿಟಿವ್ ಅಟ್ಮಾಸ್ಫಿಯರ್. ಒಂದು ಹೋಮ ಆಗಿರಲಿ, ಇಲ್ಲ ದೇವರಿಗೆ ನಾವು ಭಕ್ತಿಯಿಂದ ಬೇಡ್ಕೊಳೋದೇ ಆಗಿರಲಿ, ಆಮೇಲೆ ನಮ್ಮ ಶುದ್ಧತೆ ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹ್ಯಾಡ್ ಅ ಅಮೇಸಿಂಗ್ ಡೇ. ತಮ್ಮ ಹೆಸರು? ಈ ಕ್ಷೇತ್ರ ನಿಮ್ಗೆ ಹೇಗೆ ಗೊತ್ತಾಯಿತು? ನಮ್ಮ ತಾಯಿಯವರಿಂದ ಗೊತ್ತಾಯಿತು. ನಮ್ಮ ತಾಯಿಯವರು ತುಂಬ ಹೋಮ ಮಾಡ್ತಾರೆ, ತುಂಬ ಡೆವೋಷ್ನಲ್. ಅದರಿಂದನೇ ನನಗೆ ಇದೆಲ್ಲ ನನಗೆ ಗೊತ್ತಾಗಿರೋದು ಅದರಿಂದನೇ. ಆ್ಯಕ್ಚುಲಿ ಈ ಕ್ಷೇತ್ರಕ್ಕೆ ಬಂದ ಮೇಲೆ ತಮಗೆ ಏನು ಅನ್ನಿಸ್ತಾ ಇದೆ? ನಿಜ ಹೇಳಬೇಕಂದ್ರೆ ನನಗೆ ಹುಷಾರೇ ಇರಲಿಲ್ಲ. ಇವಾಗ ಐ ಥಿಂಕ್ ಎಲ್ಲರೂ ಅಷ್ಟು ಪಾಸಿಟಿವ್ ಆಗಿದ್ದಾರೆ ಅನ್ನೋದ್ರಿಂದ ನನಗೂ ಸ್ವಲ್ಪ ಪಾಸಿಟಿವ್ನೆಸ್ ಇದೆ. ತಮ್ಮ ಹೆಸರು? ಕಂಪನ. ಅಮ್ಮ, ನೀವೇನು ಮಗಳನ್ನು ಕರ್ಕೊಂಡು ಬಂದಿದ್ದೀರಿ, ಮಗಳಿಗೆ ಏನು ಕೇಳ್ಕೊಂಡ್ರಿ ದೇವರಲ್ಲಿ? ದೇವ್ರಿಗೆ ಮಗಳಿಗೆಲ್ಲ ಎಜುಕೇಷನ್ನಿಂದ ಎಲ್ಲದರಲ್ಲೂ ಒಳ್ಳೇದಾಗಲಿ ಅಂತ ಕೇಳಿದ್ದೀವಿ. ನಿಮಗೆ ಈ ಕ್ಷೇತ್ರದ ಬಗ್ಗೆ ಹೇಗೆ ಗೊತ್ತಾಯಿತು? ನಿಮ್ಮ ಮಗಳು ಹೇಳಿದ್ರು ನಮ್ಮ ತಾಯಿಯವರು ಕೂಡ ಈಗ ಬಂದಿದ್ರು ಇಲ್ಲ, ಅಂತ. ಈ ಕ್ಷೇತ್ರದಲ್ಲಿ ನಾನು ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಮಗೆ ಎಷ್ಟು ವರ್ಷದಿಂದ ನಿಮಗೆ ಗೊತ್ತಾಗಿದೆ ಈ ಈ ಕ್ಷೇತ್ರ ನನಗೆ ಭಾಳ ವರ್ಷದಿಂದ ಗೊತ್ತು, 18-20 ವರ್ಷದಿಂದ ಗೊತ್ತು. ಈ ಕ್ಷೇತ್ರದ ಪ್ರಗತಿಗೆ ತಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರಿ? ಅದು ಹೇಳೋಕ್ಕಾಗಲ್ಲ ಅಷ್ಟು ಈಸಿಯಾಗಿ. ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದು ತಾಯಿ ಮಾಡಿಸ್ಕೊತಾಳೆ, ನಾವು ಮಾಡ್ತೀವಿ. ತಮ್ಮ ಹೆಸರು? ನನ್ನ ಹೆಸರು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ. ಪುಣ್ಯಭೂಮಿ ಕೆಂಪೇಗೌಡರ ನಾಡಿಗೆ ಬಂದಿದ್ದೀರಿ. ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿ ತನ್ನನ್ನು ಬಲಿದಾನ ಕೈಕೊಂಡು ನಾಡನ್ನು ಕೊಟ್ಟ ಪ್ರೋತ್ಸಾಹ ನೀಡಿದರು ಮೇಡಮ್. ತಮ್ಮ ಆಗಮನದಿಂದ ಗುಡ್ಡದ ಗಾಯತ್ರಿ ಕ್ಷೇತ್ರ ಪವಿತ್ರವಾಗಲಿ. ಉಮೇಶ್ ಕಟ್ಟಿ ಅಂತ ನಾಡಾಡಿ ಹಿರಿಯ ರಾಜಕಾರಣಿಗಳ ಕುಟುಂಬಕ್ಕೆ ಮಾಗಡಿ ಮಹಾಜನತೆ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ಥ್ಯಾಂಕ್ ಯು ಮೇಡಮ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.